ನಮಸ್ಕಾರ. ಎನ್ಎಂಸಿ ವಾರ್ತೆಗಳಿಗೆ ಸ್ವಾಗತ. ಈಗ ಇಂದಿನ ಮುಖ್ಯಾಂಶಗಳು. ಎತ್ತಿನಹೊಳೆ ವಿಚಾರದಲ್ಲಿ ಡಿವಿಎಸ್ ಮೊಯ್ಲಿ ಕುತಂತ್ರ ತಾಕತ್ತಿದ್ದರೆ ಮುಂದಿನ ಚುನಾವಣೆಯನ್ನು ಜಿಲ್ಲೆಯಲ್ಲಿ ಎದುರಿಸಿ ಮೊಯ್ಲಿ ಡಿವಿಎಸ್ಗೆ ಜನಾರ್ದನ ಪೂಜಾರಿ ಸವಾಲು. ಬಂಟ್ವಾಳ ತಾಲೂಕು ಪಂಚಾಯತ್ ಸಭಾಂಗಣ ಲೋಕಾರ್ಪಣೆ, ಸಚಿವ ರಾಮನಾಥ ರೈಗಳಿಂದ ಉದ್ಘಾಟನೆ, ರಾಜಕೀಯ ಮರೆತು ಕಾರ್ಯನಿರ್ವಹಿಸಲು ಕರೆ. ಬಂಟ್ವಾಳದಲ್ಲಿ ಮುಗಿಯದ ತ್ಯಾಜ್ಯ ವಿಲೇವಾರಿ ಸಮಸ್ಯೆ, ಡಂಪಿಂಗ್ ಯಾರ್ಡ್ ಆಗಿ ಬದಲಾದ ತಾತ್ಕಾಲಿಕ ರ್ಯಾಂಪ್, ಪುರಸಭೆ ವಿರುದ್ಧ ಜನರ ಆಕ್ರೋಶ. ವಾರ್ತೆಗಳ ವಿವರ. ಜಿಲ್ಲೆಯ ಪಾಲಿಗೆ ಮಾರಕವಾಗಿರುವ ಎತ್ತಿನಹೊಳೆ ಯೋಜನೆಗೆ ಕಾಂಗ್ರೆಸ್ ಸಂಸದ ವೀರಪ್ಪ ಮೊಯ್ಲಿ ಹಾಗೂ ಕೇಂದ್ರ ಸಚಿವ ಡಿವಿಎಸ್ ತೆರೆಮರೆಯಲ್ಲಿ ಕುತಂತ್ರ ನಡೆಸುತ್ತಿದ್ದಾರೆ ಎಂದು ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಆರೋಪಿಸಿದ್ದಾರೆ. ಜಿಲ್ಲೆಯ ಪಾಲಿಗೆ ಮಾರಕವಾಗಿರುವ ಎತ್ತಿನಹೊಳೆ ಯೋಜನೆಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಬೆಂಬಲ ನೀಡುತ್ತಿದ್ದು ತೆರೆಮರೆಯಲ್ಲಿ ಕುತಂತ್ರ ನಡೆಸುತ್ತಿದ್ದಾರೆ ಎಂದು ಮಾಜಿ ಕೇಂದ್ರ ಸಚಿವ ಕಾಂಗ್ರೆಸ್ ಮುಖಂಡ ಬಿ ಜನಾರ್ದನ ಪೂಜಾರಿ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎತ್ತಿನಹೊಳೆ ವಿಚಾರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರಾಜಧರ್ಮವನ್ನು ಪಾಲಿಸುತ್ತಿಲ್ಲ. ತಮಗೆ ನೀರು ಕುಡಿಸಿ ಸಲಹಿದ ನೇತ್ರಾವತಿ ತಾಯಿಯನ್ನು ನಾಶ ಮಾಡಲು ಕಾಂಗ್ರೆಸ್ ಸಂಸದ ವೀರಪ್ಪ ಮೊಯ್ಲಿ ಹಾಗೂ ಕೇಂದ್ರ ಸಚಿವ ಸದಾನಂದಗೌಡ ಹೊರಟಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅರಣ್ಯ ನಾಶ ಮಾಡಬಾರದು ಎನ್ನುವ ಕಾನೂನುಗಳನ್ನು ಗಾಳಿಗೆ ತೂರಿ ಈ ಯೋಜನೆಯನ್ನು ಸರ್ಕಾರ ಕೈಗೆತ್ತಿಕೊಂಡಿದೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಆಗಮಿಸಿದ್ದರೂ ಎತ್ತಿನಹೊಳೆಯ ಬಗ್ಗೆ ಬಾಯಿ ಬಿಡುತ್ತಿಲ್ಲ. ಸಿಎಂ ಸಿದ್ದರಾಮಯ್ಯನವರು ಎತ್ತಿನಹೊಳೆ ಯೋಜನೆ ವಿಚಾರದಲ್ಲಿ ನನ್ನ ಮಾತಿಗೆ ಬೆಲೆ ಕೊಡದಿದ್ದರೂ ಪರವಾಗಿಲ್ಲ, ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧೀಜಿಯವರ ಮಾತಿಗಾದರೂ ಬೆಲೆ ನೀಡಲಿ ಎಂದು ಸಲಹೆ ನೀಡಿದರು. ಸುಮಾರು 400 ಕಿಲೋಮೀಟರ್ ದೂರದಲ್ಲಿರುವಂತಹ ಆ ಬಯಲು ಸೀಮೆ ಅಂದ್ರೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಲ್ಲ, ಅದಕ್ಕೋಸ್ಕರ 13,000 ಕೋಟಿಯನ್ನು ವ್ಯಯಿಸಲಿಕ್ಕೆ ತಯಾರಿದ್ದೀರಲ್ಲ ನೀವು. ಯಾರಣ್ಣ ಇದು? ನಿಮ್ಮ ಹಣವ? ಜನರ ಹಣವ? ಏನಾದರೂ ಕಾಮನ್ ಸೆನ್ಸ್ ಕೊಡಲಿಲ್ಲ ನಿಮಗೆ? ಏನು ಬೇರೆ ಹತ್ತಿರದಲ್ಲಿ ನೀರು ಸಿಗಲಿಲ್ಲ ನಿಮಗೆ? ಅಲ್ಲಿಗೆ ಕೊಡಬಾರ್ದಂತ ನಾವು ಹೇಳಿದ್ದೇವೆ. ಯಾರಾದರೂ ರಾಜ್ಯ ಸರ್ಕಾರ ರಾಜ್ಯ ಧರ್ಮವನ್ನು ಮಾಡಿಲ್ಲ, ಕೇಂದ್ರ ಸರ್ಕಾರ ಕೂಡ ರಾಜ್ಯ ಧರ್ಮವನ್ನು ಮಾಡ್ತಾ ಇಲ್ಲ. ಅರಣ್ಯ ಸಮಿತಿ ಕೇಂದ್ರ ಸರ್ಕಾರದ ಬಂತು. ಯಾವ ರೀತಿಯಲ್ಲಿ ಕೂಡ ಗೊತ್ತಿಲ್ಲದ ರೀತಿಯಲ್ಲಿ ಒಂದು ಅರಣ್ಯಕ್ಕೆ ಕೂಡ ಯಾವ ರೀತಿಯ ಒಂದು ಅರಣ್ಯ ಪ್ರದೇಶಗಳಿಗೆ ಭೇಟಿ ಕೊಡದೆ, ಹೋರಾಟಗಾರರನ್ನು ಭೇಟಿ ಮಾಡದೆ, ಅದರಲ್ಲಿ ಕೂಡ ಮಾಧ್ಯಮಕ್ಕೆ ಉಡಾಪೆ ಉತ್ತರಗಳನ್ನು ಹೇಳುವಂತ ಧೈರ್ಯ ನಿಮಗೆ ಬಂತಲ್ಲ. ಮುಖ್ಯಮಂತ್ರಿಯವರೇ ಹಿಂದಿನ ಸೋನಿಯಾ ಗಾಂಧಿ ಅವರು ನಿಮಗೆ ಹೇಳಿದರು, ಅಹಮದ್ ಪಟೇಲ್ ಮುಖಾಂತರ ಹೇಳಿದರು, ನೀರಾವರಿ ಮಂತ್ರಿಗಳಿಗೆ ಹೇಳಿದರು. ಒಂದು ಮಾತನ್ನು ಏಕೆ ಕೇಳುವಂತಹ ಸೌಜನ್ಯ ಪೂಜಾರಿಗೆ ಗೌರವ ಕೊಡಬೇಡಿ. ಆದರೆ ಆ ಸೋನಿಯಾ ಗಾಂಧಿಯವರಿಗೆ ಅವರಿಗೆ ಒಂದು ಗೌರವವನ್ನು ಕೊಡಿ, ಒಂದು ಫೋನ್ ಮಾಡುವಂತ ಸೌಜನ್ಯ ನಿಮಗೆ ಇಲ್ಲದೆ ಹೋಯ್ತಾ? ಪೂಜಾರಿ ಅವರಿಗೋಸ್ಕರ ಏನಾದರೂ ಹೇಳಿದಾನ? ಇಲ್ಲೇ ಲಕ್ಷಾಂತರ ಮಂದಿ ಬಲವಾಗಿ ಮಾತಾಡುವಾಗ ಏನು ಸ್ಪಂದನೆ ಮಾಡುವಂತ ಆ ಮನೋಭಾವನೆ ಇರುವ ಪ್ರಧಾನಮಂತ್ರಿಯವರೇ ಕರ್ನಾಟಕಕ್ಕೆ ಬರ್ತಿದ್ದೀರಿ, ಮಾಧ್ಯಮ ಕೇಳ್ತಿದ್ದಾನೆ, ಕೇಳಿ ಪ್ರಶ್ನೆ ನಿಮಗೆ ಕೂಡ ಕಾಣಿಲ್ವಾ? ನಿಮಗೆ ಕೂಡ ಕೇಳಿಲ್ವಾ? ಇಲ್ಲಿಯ ಗೋಳು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೇಯರ್ ಮಹಾಬಲ ಮಾರ್ಲಾ, ಟಿಕೆ ಸುಧೀರ್, ರಮಾನಂದ್ ಪೂಜಾರಿ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ಬಂಟ್ವಾಳ ಪುರಸಭೆಯ ತ್ಯಾಜ್ಯ ವಿಲೇವಾರಿ ವಾಹನಕ್ಕೆ ನಿರ್ಮಿಸಿದ ರ್ಯಾಂಪ್ ಇದೀಗ ಡಂಪಿಂಗ್ ಯಾರ್ಡ್ ಆಗಿ ಮಾರ್ಪಟ್ಟಿದೆ. ಕಸ ವರ್ಗಾಯಿಸಲು ರ್ಯಾಂಪ್ ಮಾತ್ರ ಮಾಡುತ್ತೇವೆ, ಯಾವುದೇ ಕಾರಣಕ್ಕೂ ಇಲ್ಲಿ ಕಸ ಹಾಕಲು ಬಿಡುವುದಿಲ್ಲ ಎಂದು ಭರವಸೆ ನೀಡಿ ಬಂಟ್ವಾಳ ಪುರಸಭೆ ನಿರ್ಮಿಸಿದ ರ್ಯಾಂಪ್ ಇದೀಗ ಪರ್ಯಾಯ ಡಂಪಿಂಗ್ ಯಾರ್ಡ್ ಆಗಿದೆ.
ರ್ಯಾಂಪಲ್ಲಿ ನಿಲ್ಲಿಸಿದ ಲಾರಿಯಲ್ಲಿ ಕಸ ತುಂಬಿ ತುಳುಕಿ ದುರ್ವಾಸನೆ ಬೀರುವುದರೊಂದಿಗೆ ಸಾರ್ವಜನಿಕರು ಎಸೆದ ಕಸವು ಲಾರಿಯನ್ನು ಸೇರದೆ ರಸ್ತೆ ಬದಿಯಲ್ಲಿ ರಾಶಿ ಬಿದ್ದಿದೆ. ನಿರ್ಮಲ ಬಂಟ್ವಾಳ ಯೋಜನೆಯಡಿ ಸ್ವಚ್ಛ ಬಂಟ್ವಾಳದ ಕನಸು ಕಾಣುತ್ತಿರುವ ಬಂಟ್ವಾಳ ಪುರಸಭೆಯ ಅಸಲಿತನ ಇದು. ಬಿಸಿ ರೋಡಿನ ಲಯನ್ಸ್ ಸೇವಾ ಮಂದಿರದ ಬಳಿ ಜನ ನಡೆದಾಡುವ ಪ್ರದೇಶದಲ್ಲೇ ರ್ಯಾಂಪ್ ಅರ್ಥಾತ್ ತ್ಯಾಜ್ಯ ಘಟಕ ನಿರ್ಮಿಸಿ ಜನರ ಟೀಕೆಗೆ ಗುರಿಯಾಗಿದೆ. ಶುಲ್ಕ ವಸೂಲಿ ಮಾಡಿ ಮನೆ ಮನೆಗಳಿಂದ ಟ್ರ್ಯಾಕ್ಟರ್ ಮೂಲಕ ಸಂಗ್ರಹಿಸಿ ತಂದ ಕಸವನ್ನು ಈ ರ್ಯಾಂಪ್ ಮೂಲಕ ಲಾರಿಗೆ ವರ್ಗಾಯಿಸಲಾಗುತ್ತದೆ. ಆದರೆ ಲಾರಿಗೆ ತುಂಬಿದ ಕಸ ಪ್ರತಿದಿನ ವಿಲೇವಾರಿಯಾಗದ ಕಾರಣ ಕೊಳೆತು ದುರ್ನಾತ ಬೀರುತ್ತಿದೆ. ವಾಹನಗಳಲ್ಲಿ ಬರುವ ಮಂದಿ ಕೊಳೆತ ತ್ಯಾಜ್ಯಗಳನ್ನು ತಂದು ಇಲ್ಲೇ ಎಸೆಯುತ್ತಾರೆ. ಅದು ಲಾರಿಯಲ್ಲಿ ಸಂಗ್ರಹವಾಗುವ ಬದಲು ರಸ್ತೆ ಬದಿಯಲ್ಲಿ ರಾಶಿ ಬೀಳುತ್ತಿದೆ. ಈ ಪರಿಸರದಲ್ಲಿ ಕಾಲೇಜು, ಸೇವಾ ಮಂದಿರ, ರೈಲು ನಿಲ್ದಾಣ, ಮನೆಗಳಿದ್ದು ಜನರು ನಡೆದಾಡುವ ಪರಿಸರದಲ್ಲಿ ಕಸ ಎಸೆಯಲು ಪುರಸಭೆಯೇ ಅವಕಾಶ ಮಾಡಿಕೊಟ್ಟಂತಾಗಿದೆ. ಬಂಟ್ವಾಳಪೇಟೆ ಹಾಗೂ ಬೈಪಾಸ್ಗೆ ತೆರಳುವ ರಸ್ತೆ ಸಂಧಿಯಲ್ಲಿದ್ದ ಕಸದ ರಾಶಿಗೆ ಮುಕ್ತಿ ನೀಡಿ ಹೊಸ ಅನಧಿಕೃತ ಡಂಪಿಂಗ್ ಯಾರ್ಡ್ ಅನ್ನು ಪುರಸಭೆಯೇ ನಿರ್ಮಿಸಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಇದೇ ಸ್ಥಳದಲ್ಲಿ ಪಿಕಪ್ ವಾಹನಗಳ ಪಾರ್ಕಿಂಗ್ ಇದ್ದು ಬಾಡಿಗೆ ಕಾಯುವ ಚಾಲಕರು ನಿತ್ಯ ಮೂಗಿ ಮುಚ್ಚಿಕೊಂಡೇ ಇರುವಂತಾಗಿದೆ. ಇಲ್ಲಿ ಕಸ ಎಲ್ಲ ಹಾಕಿ ರೋಡ್ ಸೈಡಲ್ಲಿ ಎಲ್ಲ ಹಾಕಿದ್ದಾರೆ. ಇಲ್ಲಿ ಶಾಲಾ ಕಾಲೇಜು ಕೂಡ ಹತ್ತಿರ ಇದೆ. ತುಂಬ ವಾಸನೆ ಎಲ್ಲ ಬಂದು ತುಂಬ ಜನರಿಗೆ ಪ್ರಾಬ್ಲಮ್ ಆಗ್ತದೆ. ನಮಗೆ ಗಾಡಿ ನಿಲ್ಲಿಸಲಿಕ್ಕೆ ಕೂಡ ಇಲ್ಲಿ ಜಾಗ ಇಲ್ಲ. ನಾವು ಎಲ್ಲೆಲ್ಲಿ ಹೋಗಿ ನಿಲ್ಲಿಸ್ತಾ ಇದ್ದೇವೆ. ತುಂಬ ಕಸ ಇಲ್ಲಿ ಸಿಕ್ಕಾಪಟ್ಟೆ ಕಸ ಹಾಕಿದ್ದಾರೆ. ಗಾಡಿಗೆ ಹಾಕೋ ಬದಲು ಇಲ್ಲಿ ರೋಡ್ಗೆ ಹಾಕಿದ್ದಾರೆ. ಬೈಕಲ್ಲಿ ಬರ್ತಾರೆ ಎಲ್ಲ ಇಲ್ಲಿ ಎಸೆದು ಹೋಗ್ತಾರೆ. ನಮಗೆ ಪಾರ್ಕಿಂಗ್ ಕೂಡ ಇಲ್ಲ. ಇಲ್ಲಿ ನಾವು ಈ ವಾಸನೆ ಹತ್ರ ಸದಾ ಸಾಯಂಕಾಲ ತನಕ ಇರ್ತೇವೆ. ನಡ್ಕೊಂಡು ಹೋಗ್ತಾರೆ. ಹೌದು, ಮಕ್ಕಳು ಕೂಡ ನಡ್ಕೊಂಡು ಹೋಗ್ತಾರೆ. ತುಂಬ ಮಕ್ಕಳು ನಡ್ಕೊಂಡು ಹೋಗ್ತಾರೆ. ಇಲ್ಲಿ ತುಂಬ ವಾಸನೆ ಮೂಗಲ್ಲಿ ಕೈ ಇಟ್ಕೊಂಡು ಹೋಗ್ತಾರೆ. ಇದಕ್ಕೆ ಕೇಳುವವರಿಲ್ಲ, ಹೇಳೋರಿಲ್ಲ. ಪುರಸಭೆ ಸುಮ್ಮನೆ ನಿದ್ದೆಯಲ್ಲಿ ಇರ್ತದೆ. ಸ್ವಚ್ಛ ಭಾರತ್ ಮಿಷನ್ ನಡಿ ಬಂಟ್ವಾಳ ಪುರಸಭೆ ವ್ಯಾಪ್ತಿಯಲ್ಲಿ ಪ್ರತಿ ಗುರುವಾರ ಪುರಸಭಾ ಸಿಬ್ಬಂದಿಗಳು ಹಾಗೂ ಕೆಲ ಸದಸ್ಯರು ಸ್ವಚ್ಛತಾ ಕಾರ್ಯಕ್ರಮ ನಡೆಸುತ್ತಾರೆ. ಕಳೆದ ವಾರ ಬಿಸಿ ರೋಡಿನ ನ್ಯಾಯಾಲಯ, ಪೊಲೀಸ್ ಠಾಣೆ ಹಾಗೂ ಸರ್ಕಾರಿ ಕಚೇರಿಗಳ ವಠಾರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸಲಾಗಿತ್ತು. ಆದರೆ ಈ ಪ್ರದೇಶವನ್ನು ಪ್ರತಿದಿನ ಪೌರಕಾರ್ಮಿಕರು ಗುಡಿಸಿ ಸ್ವಚ್ಛಗೊಳಿಸುತ್ತಾರೆ. ಮೊದಲೇ ಸ್ವಚ್ಛತೆ ಇರುವ ಪ್ರದೇಶದಲ್ಲಿ ಕೇವಲ ಪ್ರಚಾರಕ್ಕಾಗಿ ಸ್ವಚ್ಛತೆ ಮಾಡುವ ಬದಲು ಕೈಕಂಬ ರಾಷ್ಟ್ರೀಯ ಹೆದ್ದಾರಿ ಬಳಿ, ಮೆಲ್ಕಾರ್ ಜಂಕ್ಷನ್, ಪಾಣೆಮಂಗಳೂರು ಶಾರದಾ ಪ್ರೌಢಶಾಲೆ ಮತ್ತಿತರ ಸ್ಥಳಗಳಲ್ಲಿರುವ ತ್ಯಾಜ್ಯಗಳನ್ನು ಸ್ವಚ್ಛ ಮಾಡಿ ನೈಜ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಿ. ಸಾರ್ವಜನಿಕ ಸ್ಥಳದಲ್ಲಿ ರ್ಯಾಂಪ್ ನಿರ್ಮಿಸಿ ಜನರಿಗೆ ಆರೋಗ್ಯ ಭೀತಿ ನೀಡುವ ಬದಲು ಸ್ಥಗಿತಗೊಂಡಿರುವ ತ್ಯಾಜ್ಯ ಸಂಸ್ಕರಣಾ ಘಟಕದ ಕಾಮಗಾರಿಯನ್ನು ಪುನರಾರಂಭಿಸಿ ನಿರ್ಮಲ ಬಂಟ್ವಾಳ ಯೋಜನೆ ವಾಸ್ತವದಲ್ಲಿ ಕಾರ್ಯರೂಪಕ್ಕೆ ಬರಲಿ ಎನ್ನುವ ಸಲಹೆಗಳು ಪ್ರಜ್ಞಾವಂತ ನಾಗರಿಕರಿಂದ ಕೇಳಿಬಂದಿದೆ. ಬಂಟ್ವಾಳ ತಾಲೂಕು ಪಂಚಾಯತಿನ ನವೀಕೃತ ಸಭಾಭವನವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ ರೈ ಉದ್ಘಾಟಿಸಿದರು. ಬಂಟ್ವಾಳ ತಾಲೂಕು ಪಂಚಾಯತ್ನ ನವೀಕೃತ ಸಭಾಭವನವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮಾನಾಥ ರೈ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಅಧಿಕಾರಿಗಳಲ್ಲಿಯೂ ಅಭಿವೃದ್ಧಿಯ ಮನಸ್ಸಿದ್ದಾಗ ಮಾತ್ರ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆ ಸಾಧ್ಯ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಬಾಂಧವ್ಯ ಗಟ್ಟಿಯಾಗಿದ್ದಾಗ ಸಾಧನೆ ಮಾಡಬಹುದು ಎಂದು ಸುಸಜ್ಜಿತ ಸಭಾಂಗಣಕ್ಕೆ ಶ್ರಮಿಸಿದ ಬಂಟ್ವಾಳ ತಾಲೂಕು ಪಂಚಾಯತ್ನ ಆಡಳಿತ ವರ್ಗವನ್ನು ಅಭಿನಂದಿಸಿದರು. ಇದೇ ವೇಳೆ ಕಳೆದ ನವೆಂಬರ್ನಲ್ಲಿ ಆಯೋಜಿಸಲಾಗಿದ್ದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಕ್ರೀಡಾಕೂಟದಲ್ಲಿ ಸಮಗ್ರ ಪ್ರಶಸ್ತಿ ಪಡೆದ ಮಾಣಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಪ್ರಶಸ್ತಿ ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಆಡಳಿತ ಮತ್ತು ಪ್ರತಿಪಕ್ಷ ಜೊತೆಯಾಗಿ ಕೆಲಸ ನಿರ್ವಹಿಸಿದಾಗ ಜನ ಮೆಚ್ಚುತ್ತಾರೆ. ಬಂಟ್ವಾಳ ತಾಲೂಕು ಪಂಚಾಯತ್ನಲ್ಲಿ ಇದು ಸಾಕಾರಗೊಂಡಿದೆ. ರಾಜಕೀಯವನ್ನು ದೂರವಿಟ್ಟು ಎಲ್ಲರೂ ಜೊತೆಯಾಗಿ ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಜಿಲ್ಲೆಯ ಗಮನ ಸೆಳೆದಿದೆ ಎಂದವರು ಶ್ಲಾಘಿಸಿದರು. ಒಂದಾಗಿ ಕೆಲಸ ಮಾಡಿದ್ದೀರಿ. ಅಧಿಕಾರಿಗಳ ಜೊತೆ ಸಂಬಂಧಗಳು ಇರಬೇಕು. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಂದಾಗಿ ಕೆಲಸ ಮಾಡಬಹುದು ಅನ್ನುವುದನ್ನ ನೀವು ಒಂದು ಸ್ಪರ್ಧೆಗಳನ್ನ ಏರ್ಪಡಿಸಿ ಜಿಲ್ಲೆ ಮತ್ತು ರಾಜ್ಯಕ್ಕೆ ಮಾದರಿಯಾಗಿ ತೋರಿಸುವುದರ ಮುಖಾಂತರ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಹೇಗೆ ಒಟ್ಟಾಗಿ ಮಾಡಬಹುದು ಅಂತ ತಿಳಿಸಿದ್ದೀರಿ. ಅದಕ್ಕೂ ನಿಮಗೆ ಅಭಿನಂದನೆಗಳು. ಹಾಗಾಗಿ ಹಿಂದಿನ ಕಾರ್ಯಗಳು ಒಳ್ಳೆಯದಾಗಿದೆ. ಆಡಳಿತ ಮತ್ತು ಪ್ರತಿಪಕ್ಷಗಳು ಒಂದಾಗಿದ್ದಾವೆ. ದಕ್ಷಿಣ ಕನ್ನಡ ಜಿಲ್ಲೆ ಇದಕ್ಕೆ ಮಾದರಿಯಾಗಿದೆ. ನಾವು ರಾಜಕಾರಣ ಬಂದಾಗ ನಾವು ಬೈಕೊಳ್ತೇವೆ, ಅದು ವ್ಯತ್ಯಾಸ. ಅದು ಪಕ್ಷ ವಿಚಾರಧಾರೆ, ಅದು ವೈಚಾರಿಕತೆ ಇರುವುದು. ನಮಗೆ ವೈಯಕ್ತಿಕವಾಗಿರ್ತಕ್ಕಂಥ ದ್ವೇಷಗಳು ಯಾವತ್ತೂ ಇರಬಾರದು. ವೈಯಕ್ತಿಕವಾಗಿರ್ತಕ್ಕಂಥ ದ್ವೇಷಗಳಿಲ್ಲ, ವ್ಯತ್ಯಾಸಗಳಿಂದ ಹೇಳುತ್ತಿದೆ. ಕಾರ್ಯಕರ್ತರು, ಮತದಾರ ಇದೆಲ್ಲವನ್ನು ಸಂಬಂಧ ಮಾಡಿಕೊಂಡು ಮಮತಕ ಬಹಳ ಚೆನ್ನಾಗಿ ಹೇಳಿದರು. ಕ್ಷೇತ್ರ ಸದಸ್ಯರುಗಳಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಯಶವಂತ್ ದೇರಾಜೆ, ಬಂಟ್ವಾಳ ಪುರಸಭಾ ಅಧ್ಯಕ್ಷೆ ವಸಂತಿ ಚಂದಪ್ಪ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶೈಲಜಾ ಭಟ್, ಸಂತೋಷ್ ಕುಮಾರ್ ರೈ, ಮಮತಾ ಗಟ್ಟಿ, ಎಂಎಸ್ ಮೊಹಮ್ಮದ್, ಚಂದ್ರಪ್ರಕಾಶ್ ಶೆಟ್ಟಿ, ಚೆನ್ನಪ್ಪ ಕೋಟ್ಯಾನ್, ನಳಿನಿ ಶೆಟ್ಟಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಐಡಾ ಸುರೇಶ್, ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷೆ ವಿಲಾಸಿನಿ ಮೊದಲಾದವರು ಉಪಸ್ಥಿತರಿದ್ದರು.
ಕುಂಪಲ ನೂರಾನಿ ಯತೀಮ್ಖಾನದ ವತಿಯಿಂದ 16 ಜೋಡಿಗಳ ದಾಂಪತ್ಯ ಜೀವನದ ಪ್ರವೇಶ ಜನವರಿ 3ರಿಂದ ನಡೆಯಲಿದೆ. ಕೋಟೆಕಾರು ಕುಂಪಲದ ನೂರಾನಿ ಯತೀಮ್ಖಾನ ಮತ್ತು ದಾರುಲ್ ಮಸಾಕಿನ್ ಬಡ ಮಕ್ಕಳ ಪಾಲಿಗೆ ಆಶ್ರಯ ನೀಡುವ ಪುಣ್ಯಧಾಮ. ಹಸಿವಾದ ವ್ಯಕ್ತಿ ಮುಂಭಾಗದಲ್ಲಿರುವಾಗ ಹೊಟ್ಟೆ ತುಂಬ ತಿನ್ನಬೇಡ ಎಂಬ ಪ್ರವಾದಿಯ ಸಂದೇಶದ ಪಾಲನೆ ಮಾಡುವ ಅದೆಷ್ಟೋ ಜನ ಈ ಯತೀಮ್ಖಾನಕ್ಕೆ ತೆಂಗಿನಕಾಯಿ, ಅಕ್ಕಿ ಹಾಗೂ ಹಣಕಾಸಿನ ಸಹಾಯವನ್ನು ಕೊಡುತ್ತಾರೆ. ತಮ್ಮ ಮನೆಗಳಲ್ಲಿ ಶುಭ ಕಾರ್ಯ ಇರುವ ಸಂದರ್ಭದಲ್ಲಿ ತಪ್ಪದೆ ಈ ಯತೀಮ್ಖಾನದ ಮಕ್ಕಳ ಹೊಟ್ಟೆಯನ್ನು ಕೂಡ ತಂಪು ಮಾಡುತ್ತಾರೆ. ಅಂಥವರು ನೀಡುವಾಗ ದೇವರ ದುವಾ ಮಾಡಿದ ಬಳಿಕವೇ ಇಲ್ಲಿ ಅನ್ನದಾನ ನಡೆಯುತ್ತದೆ. ಇಂತಹ ದಾರುಲ್ ಮಸಾಕಿನ್ ಸಂಸ್ಥೆ 2 ವರ್ಷದಿಂದ ಅಪರೂಪದ ಯೋಜನೆಯೊಂದಕ್ಕೆ ಕೈ ಹಾಕಿದೆ. ಸಾಮೂಹಿಕ ಮದುವೆಗಳಿಗೆ ಮುಂದೆ ಬರಲು ದಾಕ್ಷಿಣ್ಯ ಇರುವ ಬಡ ಕುಟುಂಬಗಳ ಮನೆಗೆ ತೆರಳಿ ಅಲ್ಲಿ ಸುಮಾರು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮದುವೆ ಮಾಡುವ ಕಾರ್ಯಕ್ರಮ ಜನವರಿ 3ರಿಂದ ಪ್ರಾರಂಭಗೊಂಡು 24 ತಾರೀಕಿನವರೆಗೆ 16 ಜೋಡಿಗಳಿಗೆ ದಾಂಪತ್ಯ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಯತೀಮ್ಖಾನದ ಅಧ್ಯಕ್ಷರಾದ KM ಅಬ್ದುಲ್ಲಾ ಹಾಜಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಒಂದು ಚೆನ್ನಾಗಿದೆ ಅಂತ ಎಲ್ಲರೂ ಅದನ್ನು ಮೆಚ್ಚಿಕೊಂಡಿದ್ದಾರೆ. ಈ ಸಲವೂ ನಾವು ಅದಕ್ಕೆ 10 ಜೋಡಿ ಮದುವೆಗೆ ಸಿದ್ಧರಾಗಿದ್ದೇವೆ. ನಾವು 10 ಜೋಡಿ ಮದುವೆ ಅಂತ ಪ್ರಾರಂಭದಲ್ಲಿ ತೀರ್ಮಾನ ಮಾಡಿದ್ದೇವೆ. ಮತ್ತೆ ಅದು ಬಂದು ಈಗ 16 ಜೋಡಿ ಮದುವೆಗೆ ನಿಂತಿದ್ದೇವೆ. ಇನ್ಶಾಅಲ್ಲಾ ಈ 16 ಜೋಡಿ ಮದುವೆ ವಧು ವರನ ಅವರ ಮನೆಯಿಂದ ಕರೆದು ಅವರಿಗೆ ಪ್ರತಿಯೊಂದು 16 ಜೋಡಿ ಮದುವೆ ಅವರಿಗೂ ಅವರವರ ಡೇಟನ್ನು ಅವರ ಕೈಯಲ್ಲಿ ಕೊಟ್ಟಿದ್ದೇವೆ. ನಾವು ಆ ಡೇಟ್ ನಮ್ಮ 16 ಜೋಡಿ ಸಾಮೂಹಿಕ ವಿವಾಹದ ಒಂದೇ ಆಮಂತ್ರಣ ಅಂತ ಹೇಳಿ ನಾವು ಒಂದು ಆಮಂತ್ರಣ ಕೂಡ ಸಿದ್ಧಪಡಿಸಿದ್ದೇವೆ. ಈ ವರ್ಷ ಇನ್ಶಾಅಲ್ಲಾ 3ನೇ ತಾರೀಕು ಆದಿತ್ಯವಾರ 10:30 ಗಂಟೆಗೆ ನಮ್ಮ ಪ್ರಥಮ ಮದುವೆಯನ್ನು ನಾವು ನೆರವೇರಿಸಿ ಕೊಡಬೇಕಂತ ತೀರ್ಮಾನ ಮಾಡಿದ್ದೇವೆ. ಇನ್ಶಾಅಲ್ಲಾ ಅದನ್ನು ಅಲ್ಲಾಹು ಪೂರ್ತಿಗೊಳಿಸಿ ಕೊಡಲಿ. ಅದೇ ಪ್ರಕಾರ 11 ಕಾಲಕ್ಕೆ 2ನೇ ಮದುವೆ, 11ನೇ ಕಾಲಕ್ಕೆ ಆದ ನಂತರ 12 ಗಂಟೆಗೆ 3ನೇ ಮದುವೆ. KM ಅಬ್ದುಲ್ಲಾ ಹಾಜಿ, ಹಾಜಿ US ಅಬೂಬಕರ್, ಹಾಜಿ ಹರೂನ್ ಹಸಾನಿ, ಹಾಜಿ ಯು ನಜೀರ್, ಹಾಜಿ ಮೊಹಮ್ಮದ್ ಇಕ್ಬಾಲ್, ಹಾಜಿ ಎಹಿ ಖಾದರ್, ಇಬ್ರಾಹಿಂ ಕಾಸಿಂ, ಉಮರಬ್ಬ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಕರಾವಳಿ ಜಿಲ್ಲೆಗಳ ಪ್ರಮುಖ ಉಪ ಬೆಳೆಗಳಾದ ಬಾಳೆಗೆ ಈಗ ರೋಗದ ಭೀತಿ ಎದುರಾಗಿದೆ. ಬಾಳೆ ಕೃಷಿಗೆ ಹುಳುಗಳ ಬಾಧೆ ಕಾಣಿಸಿಕೊಂಡಿದ್ದು ರೈತರು ಆತಂಕಿತರಾಗಿದ್ದಾರೆ. ರಾಜ್ಯದ ಕರಾವಳಿಯಲ್ಲಿ ಅಡಿಕೆ, ರಬ್ಬರ್, ತೆಂಗು ಕೃಷಿಗಳು ಯಾವಾಗ ಕೈ ಬಿಡುತ್ತದೋ ಅನ್ನುವ ಭೀತಿಯಲ್ಲಿರುವ ರೈತನಿಗೆ ಹಲವು ವರ್ಷಗಳಿಂದ ಉಪಬೆಳೆಯಾದ ಬಾಳೆ ಕೃಷಿ ಆಧಾರವಾಗಿದೆ. ಆದರೆ ಕೃಷಿಕನಿಗೆ ಆಧಾರವಾಗುತ್ತಿದ್ದ ಬಾಳೆ ಕೃಷಿಯು ಇದೀಗ ನಾಶದ ಹಂತಕ್ಕೆ ತಲುಪಿದೆ. ಸುಳ್ಯ ತಾಲೂಕಿನಲ್ಲಿ ಬಾಳೆ ಗಿಡಗಳು ರೋಗಕ್ಕೆ ತುತ್ತಾಗಿದ್ದು ಎಕರೆಗಟ್ಟಲೆ ಕೃಷಿ ನಾಶವಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಸುಳ್ಯ ತಾಲೂಕಿನ ಸಂಕೇಶಮೊಗ್ರ ಅನ್ನುವ ಗ್ರಾಮದಲ್ಲಿ ಬಾಳೆ ಗಿಡಗಳಿಗೆ ರೋಗ ಕಾಣಿಸಿಕೊಂಡಿದೆ. ಬಾಳೆ ಗಿಡದ ಕೆಳಭಾಗದಲ್ಲಿ ಹುಳಗಳು ಹುಟ್ಟಿಕೊಳ್ಳುತ್ತಿದ್ದು ಅದು ನಿಧಾನವಾಗಿ ಇಡೀ ಗಿಡಕ್ಕೆ ಹರಡುತ್ತಿದೆ. ಇದರಿಂದಾಗಿ ಗೊನೆ ಹಾಕಿ ಇನ್ನೇನು ಫಸಲು ತೆಗೆಯಬೇಕೆಂದಿರುವ ಬಾಳೆ ಗಿಡಗಳು ಕುಸಿದು ನೆಲಕ್ಕುರುಳುತ್ತಿವೆ. ಜಿಲ್ಲೆಯಲ್ಲಿ ಮೊತ್ತ ಮೊದಲ ಬಾಳೆ ಕೃಷಿಯನ್ನು ಆರಂಭಿಸಿದ ಕೃಷ್ಣಮೂರ್ತಿಯವರ 20 ಎಕರೆ ಭೂಮಿಯಲ್ಲಿದ್ದ ಸುಮಾರು 7,000 ಬಾಳೆ ಗಿಡಗಳು ನಾಶವಾಗುತ್ತಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ ಬಾಳೆ ಕೃಷಿಕರು ಇದೀಗ ಕಂಗಾಲಾಗಿದ್ದಾರೆ. ನಾವು ರಬ್ಬರ್ ತೋಟದ ಒಳಗೆ ಒಂದು 6,000 ಬಾಳೆ ಗಿಡ ಹಾಕಿದ್ದೇವೆ. ಫಸ್ಟಿಗೆ ಚೆನ್ನಾಗಿ ಬಂದಿದೆ. ಅದು ಗೊನೆ ಬರಲಿಕ್ಕಾಗುವ ರೋಗ ಅಟ್ಯಾಕ್ ಆಗಿದೆ. ನಮಗೆ ಗೊತ್ತಾಗಿದ್ದು ಅಲ್ಲಿಂದ ರೋಗ ಅಟ್ಯಾಕ್ ಆಯಿತು. ಡೌಟ್ ಬಂದು ನೋಡುವಾಗ ಬುಡದಿಂದ ಶುರುವಾಗಿದೆ. ಸೈಂಟಿಸ್ಟ್ಗಳು ಬಂದು ನೋಡಿದರೆ ಅದನ್ನು ತೆಗೆದು ಹೊತ್ತಿಸಿ ಹಾಕಬೇಕು, ಕಂಪ್ಲೀಟು ತೆಗಿಬೇಕು. ಉಳಿದ ಬಾಳೆ ಉಳಿಸಿಕೊಳ್ಬೋದು ಅಂತ ಹೇಳಿದರೆ ಮೆಡಿಸಿನ್ ಕೊಟ್ಟೋದಕ್ಕೆ ಸ್ಪ್ರೇ ಮಾಡ್ತಾಯಿದ್ದು, ಬುಡಕ್ಕೂ ಹಾಕಿದ್ದೇವೆ. ಎಲ್ಲ ಮಾಡಿ ಆಗುವಾಗ ಗೊನೆ ಬರ್ತಾ ಇದ್ದಾಗ ಜಾಸ್ತಿ ಆಯಿತು. ನಮ್ಮ ಕಂಟ್ರೋಲ್ ತಪ್ಪಿತ್ತು. ಮತ್ತು ನೀವಿನ್ನು ಅದಕ್ಕೆ ಟ್ರೀಟ್ಮೆಂಟ್ ಏನು ಕೊಟ್ಟರು ನಮಗೆ ಪ್ರಯೋಜನ ಇಲ್ಲ. ಯಾಕೆಂದರೆ ಬರುವಷ್ಟು ಬಂದಾಗಿದೆ. ಅದು ಗೆಡ್ಡೆಯಿಂದ ಬಂದು ಮೇಲೆ ಬಂದು ತಿರುಳಿನಲ್ಲಿ ಬಂದು ಮೇಲೆ ಸೇರೋದು. ಅದು ಓಪನ್ ಮಾಡಿ ನೋಡಿದರೆ ಎಲ್ಲ ಕಪ್ಪಾಗಿ ಕೊಳತು ಹೋಗಿರ್ತದೆ. ನಮಗೆ ಗೊತ್ತಾಗುವಾಗ ಅವರು ಬಂದು ಹೇಳಿದರೆ ಇನ್ನೂ ಪ್ರಯೋಜನ ಇಲ್ಲ, ಇದು ನಿಮಗೆ ಉಳಿಸಿಕೊಳ್ಳಿಕ್ಕೆ. ಕೃಷಿ ತಜ್ಞರು ಬಂದು ಪರಿಶೀಲನೆ ನಡೆಸಿದರೂ ರೋಗದ ಕಾರಣ ಗೊತ್ತಾಗದೆ ಈ ಹುಳಗಳು ಎಲ್ಲಿಂದ ಹೇಗೆ ಬಂದಿವೆ ಅನ್ನೋದು ಇನ್ನೂ ತಿಳಿದಿಲ್ಲ. ಇದು ಕೃಷಿಕರಲ್ಲಿ ಮತ್ತಷ್ಟು ಆತಂಕ ಮೂಡಿಸಿದೆ. ಕರಾವಳಿಯ ಅತ್ಯಂತ ಪ್ರಮುಖ ಉಪಬೆಳೆಯೆಂದೇ ಗುರುತಿಸಲ್ಪಟ್ಟಿರುವ ಬಾಳೆ ಕೃಷಿ ಇದೀಗ ಹುಳಗಳ ಬಾಧೆಯಿಂದ ನಾಶವಾಗುತ್ತಿದೆ. ಸುಳ್ಯ ತಾಲೂಕಿನ ಕೆಲವು ಬಾಳೆ ತೋಟಗಳನ್ನು ತಲುಪಿರುವ ಈ ಹುಳಗಳನ್ನು ನಿಯಂತ್ರಿಸದೇ ಇದ್ದಲ್ಲಿ ಜಿಲ್ಲೆಯ ಎಲ್ಲ ಬಾಳೆ ತೋಟಗಳಿಗೂ ಹರಡುವ ಭೀತಿ ಇದೆ. ಅದಕ್ಕೆ ಒಂದು ನೋಡುವ ಪಕ್ಕ ಬೆಂಕಿ ರೋಗದ ಕಾಣ್ತದೆ. ನೋಡುವಾಗ ಅದರ ಒಳಗೆ ಹುಳವೂ ಉಂಟು.
ಒಂದು ಅದು ಗಡ್ಡೆಯಿಂದ ಬಂದದಿರಲಿಕ್ಕೂ ಸಾಕು, ಬೇರೆ ಕಡೆಯಿಂದ ತಂದದಲ್ಲ ದೂರದಿಂದ, ಅವಾಗ ಅದರಲ್ಲಿ ಮಿಶ್ರ ಆಗಿದೆ ಅಂತ ಗೊತ್ತಿಲ್ಲ. ಇನ್ನೊಂದು ಪ್ಲಾಟ್ನಲ್ಲಿ ಈಗ ನಮ್ಮ ಹತ್ರ ಬಾಳೆ ಉಂಟು, ಅದರಲ್ಲಿ ಈಗ ಅದು ಗೊನೆ ಹಾಕಲಿಕ್ಕೆ ಆಗುವಾಗ ಕೆಂಪಾಗೋದು, ಸ್ವಲ್ಪ ಸಮಯ ಕಾದು ನೋಡಿದರೆ ಅದರಲ್ಲಿ ಕೂಡ ಹುಳ ಉಂಟು ಅಂತಾದರೆ ಅದು ಸರಿ ಅಲ್ಲ. ಅದರಲ್ಲಿ ಒಂದು ವೇಳೆ ಹುಳ ಇಲ್ಲ ಅಂತಾರೆ, ಇವರು ತಂದ ಗಡ್ಡೆಯಲ್ಲಿ ಹುಳ ಬಂದಿದೆ ಅಂತ ಅರ್ಥ. ಅದಕ್ಕೆ ತೊಂದರೆ ಏನಂತೇಳಿ ಇನ್ನೆಲ್ಲಿ ಅಡಿಕೆ ಎಲ್ಲಿಯಾರು ಬರ್ತದೆ ಅಂತ ಹೆದರಿಕೆ. ಈಗ ಬಾಳೆಗೆ ಆಯ್ತಲ್ವ, ಅದೆಲ್ಲಿಯಾರು ಅಥವಾ ರಬ್ಬರಿಗೆ ಸ್ಟಂಪ್ ಬರೋರು ಉಂಟು. ಈಗ ಅದೇ ರೀತಿಯಿಂದ ಆಗ್ತು ಅಂತ ನಮಗೆ ಹೆದರಿಕೆ ಆಗೋದು. ಈಗ ಸಂಬಂಧಪಟ್ಟ ಇಲಾಖೆಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಇನ್ನುಳಿದ ಬಾಳೆ ಕೃಷಿಕರಿಗಾದರೂ ಈ ಹುಳಗಳಿಂದ ಮುಕ್ತಿ ಸಿಗುವಂತೆ ಮಾಡಬೇಕಿದೆ. ಈಗ ಒಂದು ಪುಟ್ಟ ವಿರಾಮ, ನಂತರ NMC ವಾರ್ತೆಗಳು ಮುಂದುವರಿಯುತ್ತದೆ. ಅಖಿಲ ಭಾರತ ತುಳು ಒಕ್ಕೂಟದ ನೂತನ ಸ್ವಂತ ಕಚೇರಿಯು ಜನವರಿ 3ರಂದು ಲೋಕಾರ್ಪಣೆಗೊಳ್ಳಲಿದೆ. ಅಖಿಲ ಭಾರತ ತುಳು ಒಕ್ಕೂಟವು ಮಂಗಳೂರಿನ ಕಾವೂರು ಗಾಂಧಿನಗರದ ಮುಗ್ರೋಡಿ ಎನ್ಕ್ಲೇವ್ನಲ್ಲಿ ಖರೀದಿಸಿರುವ ನೂತನ ಸ್ವಂತ ಕಚೇರಿಯ ಉದ್ಘಾಟನೆಯು ಜನವರಿ 3ರಂದು ನಡೆಯಲಿದೆ ಎಂದು ಅಖಿಲ ಭಾರತ ತುಳು ಒಕ್ಕೂಟದ ಅಧ್ಯಕ್ಷ ಯು ಧರ್ಮಪಾಲ ದೇವಾಡಿಗ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 3ರಂದು ಬೆಳಿಗ್ಗೆ ನೂತನ ಕಚೇರಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮಾನಾಥ್ ರೈ ಉದ್ಘಾಟಿಸಲಿದ್ದಾರೆ. ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷೆ ಜಾನಕಿ ಬ್ರಹ್ಮ ಅವರ ಅಧ್ಯಕ್ಷತೆ ವಹಿಸಲಿದ್ದು, ಆರೋಗ್ಯ ಸಚಿವ ಯುಟಿ ಖಾದರ್, ತುಳು ಒಕ್ಕೂಟದ ಸ್ಥಾಪಕ ಅಧ್ಯಕ್ಷ ದಿವಂಗತ SR ಹೆಗಡೆ ಅವರ ಭಾವಚಿತ್ರವನ್ನು ಅನಾವರಣಗೊಳಿಸಲಿರುವರು ಎಂದು ಹೇಳಿದರು. ಮೊದಲು ಸ್ಟಾರ್ಟ್ ಮಾಡ್ತಾರೆ. ಅವು ಭಾರಿ ಒಂದು ಪುಟ್ರೋಡು ಬೆಳೆಯೊಂದು ಇದಕ್ಕೆ 28ನೇ ವರ್ಷದ ಪ್ರಾಯಗೂ ನೆಲೆ ಆಗ್ತದೆ. ಆ ಒಂದು ಸಂದರ್ಭಗಳು ಎಂಕ್ಲು ವಿಶ್ವ ತುಳು ಪರ್ವ ಬಂಟಿನ 2014 ಅವು ಪರ್ವನ ಭಾರಿ ಒಂದು ವಿಜೃಂಭಣೆ ಮಲ್ಪಡ್ಬಂಟಿನ ಒಂದು ಚಿಂತನೆ ಎಂಕಲ್ನ ತುಳುಕೂಟದ ಪ್ರತಿ ಒಂದು ಕಮಿಟಿ ಮೆಂಬರ್ಸ್ನಾಗಲೇ ತುಳುವೇರಿಗೆ ವಾದ ವಿಚಾರ ಬರ್ತಿರ್ತದೆ. ಅವೇ ಪ್ರಕಾರ ಎಂಕ್ಲು ಭಾರಿ ಒಂದು ಪೊರ್ಲುಡು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆರನ್ನ ಮಾರ್ಗದರ್ಶನ ಅಂಚನೆ ನಮ್ಮ ಮಿನಿಸ್ಟರಾಯನ ರಮನಾಥ್ ರೈಕಲ್ನ ಒಂದು ಸಾಕಾರಡು ಅಂಚನೆ AC ಬಂಡಾರರು ದಾಮೋದರ್ ನಿಸರ್ಗರು ನಮ್ಮ ಕರುಣಾಕರ್ ಅಂಚನೆ ನವನೀತ್ ಶೆಟ್ಟರು ನಮ್ಮ ಖಜಾಂಚಿ ಇಂದ್ರಾಳಿಯರು ಪೂರ ಶಶಿಧರ್ ಶೆಟ್ಟರು ಪೂರ ಜನ ಕೂಡುದು ಎಂಕ್ಲು ಭಾರಿ ಮಲ್ಲಾಗಿದ ಒಂದು ಪ್ರೋಗ್ರಾಮ್ ಮಲ್ಪಡೆ ಅವಕಾಶ ತುಳುವೇರು ಕೊಡ್ತೇವೆ. ಅವು ಪ್ರಕಾರ ಭಾರಿ ಒಂದು ಪುರ್ಲದ ಪ್ರೋಗ್ರಾಮ್ ಮಾಡು ಐಟ್ ಎಂಕ್ಲು ಏತು ದುಡ್ಡು ಕಲೆಕ್ಷನ್ ಮಂತನ ಆಯ್ತಾ ಸಮಾಜದ ದುಡ್ಡನ್ನು ಒರಿಪಾದ ಒಂದು ತುಳು ಭವನ ಮಾಡ್ಕೊಡುವಂತ ಒಂದು ಆಸೆ ಇರ್ತದೆ. ಅವೇ ಪ್ರಕಾರ ಒಂದು ಹಾಲ್ ಎಂಕ್ಲು ಕಾವೂರುಡು ಪರ್ಚೇಸ್ ಮಾಡ್ತ ಆಯ್ತಾ ಉದ್ಘಾಟನೆಯನ್ನು ಎಲ್ಲ ಎಂಕ್ಲು ದಿಯೋದಿಲ್ಲ. 3ನೇ ತಾರೀಕು ದಾನಿ ಕಾಂಡ ಎಡಮ ಗಂಟೆಗೆ ಆಯ್ತಾ ಗಣಹೋಮ ಮಾಡ್ತದ್ದು ಬೊಕ್ಕ ಸಭಾ ಕಾರ್ಯಕ್ರಮ ಮಾಡ್ತಿಲ್ಲ. ಒಂದೊಂದು ತುಳುವರೆ ಸುದ್ದಿಗೋಷ್ಠಿಯಲ್ಲಿ ಅಖಿಲ ಭಾರತ ತುಳು ಒಕ್ಕೂಟದ ಪದಾಧಿಕಾರಿಗಳಾದ ಬಿ ದಾಮೋದರ್ ನಿಸರ್ಗ, ಬಿ ಜಯಕರ್ ಶೆಟ್ಟಿ ಇಂದ್ರಾಳಿ, ಕದ್ರಿ ನವನೀತ್ ಶೆಟ್ಟಿ ಉಪಸ್ಥಿತರಿದ್ದರು. ಬಿಕರ್ನಕಟ್ಟೆಯ ಬಾಲಯೇಸುವಿನ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವ ಜನವರಿ 14ರಂದು ನಡೆಯಲಿದೆ. ಮಂಗಳೂರಿನ ಬಿಕರ್ನಕಟ್ಟೆಯಲ್ಲಿರುವ ಬಾಲಯೇಸುವಿನ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವ ಜನವರಿ 14ರಂದು ನಡೆಯಲಿದೆ ಎಂದು ಚರ್ಚ್ನ ಮುಖ್ಯ ಗುರು ಜೋತೌರೋ OCD ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 14ರಂದು ಬಾಲಯೇಸುವಿನ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ. ಹಬ್ಬದ ಪೂರ್ವ ತಯಾರಿಯಾಗಿ ಜನವರಿ 5ರಿಂದ 13ರವರೆಗೆ ನೊವೆನಾ ಪ್ರಾರ್ಥನಾ ವಿಧಿ ಜರುಗಲಿದೆ. ಜನವರಿ 4ರಂದು ಸಂಜೆ 4:30ಕ್ಕೆ ಕುಲಶೇಖರದ ಕೋರ್ಡೆಲ್ ದೇವಾಲಯದ ವಠಾರದಿಂದ ಹೊರೆಕಾಣಿಕೆ ಮೆರವಣಿಗೆ ನಡೆಯಲಿದೆ ಎಂದು ಹೇಳಿದರು. that you might reach out to the general public, what's going on there, and to be able to make people aware of this wonderful place of spiritual healings and spiritual growth. Prayer life is happening. You'll be on a surprise. They're surprised many times when people themselves come and say, I had this
sickness, doctor suggested surgery, and I was waiting, I was afraid, I didn't have anything. I prayed to Jesus and I am okay now. X-ray says there's no need of surgery. Such very obvious cases are reported, and that makes us ourselves surprised. It's not merely some kind of suggestion or some kind of artificial created thing. It's obvious the place has become a place of Jesus, and people of all religions come there. It's not only Christians, people of all religions are feeling at home there, and they come in many numbers. So this is the place where we reach out to the public as well. We have monthly, we share whatever balance of income that is there, is distributed to the sick people. ಸುದ್ದಿಗೋಷ್ಠಿಯಲ್ಲಿ ಬಾಲಯೇಸುವಿನ ಪುಣ್ಯಕ್ಷೇತ್ರದ ನಿರ್ದೇಶಕ ಎಲಿಯಾಸ್ ಡಿಸೋಜಾ, ಸ್ಟ್ಯಾನಿ ಬಂಟ್ವಾಳ ಉಪಸ್ಥಿತರಿದ್ದರು. ತಲಪಾಡಿ ಗ್ರಾಮ ಪಂಚಾಯತ್ನ 4 ಯೋಜನೆಗಳಿಗೆ ಸಚಿವ ಯುಟಿ ಖಾದರ್ ಮತ್ತು ಸಂಸದ ನಳಿನ್ ಕುಮಾರ್ ಕಟೀಲ್ ಚಾಲನೆ ನೀಡಿದರು. ತಲಪಾಡಿ ಗ್ರಾಮ ಪಂಚಾಯತ್ನ ನೂತನ ಸುಸಜ್ಜಿತ ಪಂಚಾಯತ್ ರಾಜೀವ್ ಗಾಂಧಿ ಸೇವಾ ಕೇಂದ್ರ ವಾಣಿಜ್ಯ ಕಟ್ಟಡ ಹಾಗೂ 4 ಅಂಗನವಾಡಿ ಕಟ್ಟಡ ಮತ್ತು ಘನತ್ಯಾಜ್ಯ ವಿಲೇವಾರಿ ಪೈಪ್ ಕಾಂಪೋಸ್ಟ್ನ ಉದ್ಘಾಟನಾ ಸಮಾರಂಭ ತಲಪಾಡಿಯಲ್ಲಿ ನಡೆಯಿತು. ಮುಖ್ಯ ಅತಿಥಿಗಳಾಗಿದ್ದ ಸಂಸದ ನಳಿನ್ ಕುಮಾರ್ ಕಟೀಲ್, ವಿಧಾನ ಪರಿಷತ್ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಸತೀಶ್ ಕುಂಪಲ, ತಾಲೂಕು ಪಂಚಾಯತ್ ಸದಸ್ಯ ಸುರೇಖಾ ಚಂದ್ರಹಾಸ್, ಶ್ಯಾಮಲಕುಮಾರಿ ಸಿಕೆ, ಎಸ್ ರಾವ್ ಮುಂತಾದವರು ಭಾಗವಹಿಸಿ ಮಾತನಾಡಿದರು. ಸಚಿವರು, ಎಲ್ಲ ಜನಪ್ರತಿನಿಧಿಗಳು ಸೇರಿ ಕಟ್ಟಡಗಳನ್ನ ಲೋಕಾರ್ಪಣೆ ಮಾಡಿದ್ದೇವೆ. ಈ ಸಭೆಯನ್ನ ದೀಪ ಬೆಳಗ್ಗೆ ಉದ್ಘಾಟನೆಯನ್ನ ಮಾಡಿದ್ದೇವೆ. ಈ ಹಚ್ಚಿರ್ತಕ್ಕಂಥ ದೀಪ ಏನಿದೆ, ಬೆಳಕು ಏನಿದೆ, ಅದು ತಲಪಾಡಿಯ ಅಭಿವೃದ್ಧಿಯ ಬೆಳಕಾಗಿ ಇಡೀ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಒಂದು ಮಾದರಿ ಪಂಚಾಯತ್ ಆಗಿ ಆದರ್ಶ ಗ್ರಾಮವಾಗಿ ಮುಂದೆ ಬರಲಿ ಅಂತ ಶುಭವನ್ನ ಹಾರೈಸ್ತೇನೆ. ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ರಾಷ್ಟ್ರದ ಮುಂದೆ ಒಂದು ಉದ್ದೇಶವನ್ನ ಇಟ್ಟರು. ಆ ಉದ್ದೇಶ ಏನಿತ್ತು ಕೇಳಿದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದೇ ಬರುತ್ತೆ. ಹಾಗಾಗಿ ಸ್ವಾತಂತ್ರ್ಯವನ್ನ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ಬ್ರಿಟಿಷರು ಬಿಟ್ಟು ಹೋಗಬೇಕು. ಬಿಟ್ಟು ಹೋದ ಮೇಲೆ ಭಾರತ ಹೇಗಿರಬೇಕು ಅನ್ನುವಂತ ಚಿಂತನೆಯನ್ನ ಈ ದೇಶದಲ್ಲಿ ಮೊದಲ ಬಾರಿಗೆ ಪ್ರಕಟೀಕರಣ ಮಾಡಿದವರು ಮಹಾತ್ಮ ಗಾಂಧಿಯವರು. ಎಲ್ಲ ಸದಸ್ಯರು, ವಿಶೇಷವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರೆಲ್ಲರೂ ಅತ್ಯಂತ ಕ್ರಿಯಾಶೀಲವಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಈ ಭಾಗದಲ್ಲಿ ಗ್ರಾಮ ಸಭೆಗೆ ಅಥವಾ ನಮ್ಮ ಸಾಮಾನ್ಯ ಸಭೆಗೆ ಕೆಲವು ಸಲ ಬಂದದ್ದುಂಟು. ಈ ಪ್ರದೇಶದ ಅಭಿವೃದ್ಧಿಗೋಸ್ಕರ ಯೋಚನೆ ಮಾಡುವಂಥದ್ದು. ಸದಸ್ಯರಾಗಿರ್ಬೋದು, ಈ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸಗಳು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಸಚಿವರಾಗಿರ್ತಕ್ಕಂಥ ಯುಟಿ ಖಾದರ್ ಅವರು ಈ ಕ್ಷೇತ್ರವನ್ನು ಬಹಳಷ್ಟು ಉತ್ತಮ ರೀತಿಯಂತಹ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಡಿಯಲ್ಲಿ ಈ ಒಂದು ದೇವಪುರ ರಸ್ತೆಯನ್ನು ಒಂದು ಸುಸಜ್ಜಿತವಾದಂಥ ರಸ್ತೆ ಮಾಡಬೇಕು ಅನ್ನೋಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಸುವರ್ಣ ಗ್ರಾಮ ಯೋಜನೆ ಅಡಿಯಲ್ಲಿ ಇವತ್ತು ನಮ್ಮ ತಲಪಾಡಿ ಗ್ರಾಮದ ಪ್ರತಿಯೊಂದು ರೋಡು ಕೂಡ ಇವತ್ತು ಕಾಂಕ್ರೀಟೀಕರಣಗೊಂಡಿದೆ ಎಂದರೆ ನಿಜವಾಗಿ ಅವರ ರಾಜ್ಯದ ಆರೋಗ್ಯ ಸಚಿವರಾದ ಯುಟಿ ಖಾದರ್ ಸಭಾಧ್ಯಕ್ಷತೆಯ ಮಾತುಗಳನ್ನಾಡಿದರು. ಹಮ್ಮಿಕೊಂಡಿದ್ದ ಹೇಳಿಕ್ಕೆ ಇಚ್ಛಿಸುವಂಥ ಕೆಲಸ ನಾನು ಇವತ್ತು ಮಾಡ್ತೇನೆ. ಬಹುಶಃ ಈಗಾಗಲೇ ಗ್ರಾಮ ಸಂಬಂಧಪಟ್ಟಂತೆ ನಮ್ಮ ಆತ್ಮೀಯರು ನೆಚ್ಚಿನ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ವಿಶೇಷವಾಗಿ ಹೇಳಿದ್ದಾರೆ. ಎಲ್ಲರ ಉದ್ದೇಶ ಏನು, ಗ್ರಾಮ ಇವತ್ತು ಅತ್ಯಂತ ಸಂತುಷ್ಟರಾಗಿದ್ದುಕೊಂಡು ಅಭಿವೃದ್ಧಿ ಪಥ ಚಲಿಸುವಂಥ ಅವಕಾಶ ತಾಗಬೇಕು. ಇದಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರು, ಶಾಸಕರು, ಸಂಸದರು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ನಾವೆಲ್ಲ ಸೇರಿಕೊಂಡು ಜನಸಾಮಾನ್ಯ ವಿಶ್ವಾಸ ಗಳಿಸುವ ಮೂಲಕ ಆ ಪ್ರದೇಶದಲ್ಲಿರುವಂಥ ಎಲ್ಲ ಹಂತವಾಗಿ ಎಲ್ಲ ಸಮಸ್ಯೆಗಳನ್ನು ಯಾವಾಗಲೂ ಒಮ್ಮೆಲೆ ಬಗೆಹರಿಸಿ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಹಂತವಾಗಿ ಪಂಚಾಯತ್ ಅಧ್ಯಕ್ಷರಾದ ಸುರೇಶ್ ಆಳ್ವ ಸ್ವಾಗತಿಸಿದರು. ಅಭಿವೃದ್ಧಿ ಅಧಿಕಾರಿ ಕೃಷ್ಣ ನಾಯ್ಕ ಧನ್ಯವಾದವಿತ್ತರು. ಉಪಾಧ್ಯಕ್ಷೆ ಶ್ರೀಮತಿ ಜಯಲಕ್ಷ್ಮಿ ಶೆಟ್ಟಿ ಉಪಸ್ಥಿತರಿದ್ದರು. ಬೊಳ್ಳಿ ಮೂವೀಸ್ ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣಗೊಂಡ ಚಂಡಿಕೋರಿ ತುಳು ಚಲನಚಿತ್ರ ಯಶಸ್ವಿಯಾಗಿ 100 ದಿನಗಳನ್ನು ಪೂರೈಸಿದೆ. ಬೊಳ್ಳಿ ಮೂವೀಸ್ ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣಗೊಂಡ ಚಂಡಿಕೋರಿ ತುಳು ಚಲನಚಿತ್ರವು ಯಶಸ್ವಿಯಾಗಿ 100 ದಿನಗಳನ್ನು ಪೂರೈಸಿದೆ ಎಂದು ಚಿತ್ರದ ನಿರ್ದೇಶಕ ನಟ ದೇವದಾಸ್ ಕಾಪಿಕಾಡ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಸಂತಸವನ್ನು ಹಂಚಿಕೊಂಡ ಅವರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಚಿತ್ರಮಂದಿರಗಳಲ್ಲಿ ಚಿತ್ರವು ಯಶಸ್ವಿ 100 ದಿನಗಳನ್ನು ಪೂರೈಸಿದೆ. ಉಭಯ ಜಿಲ್ಲೆಗಳಲ್ಲೂ ಚಿತ್ರಕ್ಕೆ ಉತ್ತಮ ಪ್ರಶಂಸೆ ವ್ಯಕ್ತವಾಗಿದೆ. ತುಳುನಾಡಿನ ಚಿತ್ರಪ್ರೇಮಿಗಳು ಚಿತ್ರತಂಡವನ್ನು ಹರಸಿದ್ದಾರೆ. ಇದು ನಮಗೆ ಇನ್ನಷ್ಟು ಸ್ಫೂರ್ತಿ, ಧೈರ್ಯವನ್ನು ತುಂಬಿದೆ. ಈ ಸಂದರ್ಭದಲ್ಲಿ ಇಡೀ ಚಿತ್ರತಂಡಕ್ಕೆ ಸಿಕ್ಕ ಯಶಸ್ಸು ಎಂದು ಹೇಳಿದರು. ಸೊ ಚಂಡಿಕೋರಿ ಮಕ್ಕಳಾಗ ಒಂದು ಭರವಸೆ ಇರ್ತದೆ. ನಮ್ಮ ಅಭಿಮಾನಿಗಳು ತುಳು ನಾಡದ ಸರ್ವಮತದ ಮಾತೆಲ್ಲ ನಮ್ಗೆ ಖಂಡಿತ ಶಿವನ ಮಗನ ಧೈರ್ಯ ಮಗನ ಐಕ್ ತಕ್ಕ ಪ್ರತಿ ಕಡೆ ಇವರು ಸುಚಿತ್ರೊಳಂತ
ತುಳು ಸಿನಿಮಾ ಕಾರಿ ಜ್ಯೋತಿ ಟಾಕೀಸ್ ಮಾತ್ರ ಇತ್ತು. ಜ್ಯೋತಿ ಫಂಡ್ ಮಾತ್ರ ತುಳು ಸಿನಿಮಾ ಜನರು ತುಳು ಅವನಿಗೆ ತಪ್ಪು ಕಲ್ಪನೆ ಎಂದು ಚಂಡಿಗೋರಿ ತೋಜ್ಪಾದ ಐಟು ಶತದಿನೋತ್ಸವದ ಆಚರಣೆ ಮಾಡ್ತಾರೆ. ಅವರ ವಿಶೇಷವಾದ ಇದಮುಟ್ಟ ಬರದಿನ ದಾಖಲೆದ ಕಲೆಕ್ಷನ್ ಸುಚಿತ್ರೋಡು ಅವರ 2-3-4 ಸರ್ತಿ 1,40,000 ಒಂದೇ ದಿನಟ್ಟು ಕಲೆಕ್ಷನ್ ಮಾಡ್ತಾರೆ. 4-5 ಸರ್ತಿ ಐದು ಪಕ್ಕ ಎವರೇಜ್ 80 ವರ್ಷದ ಎವರೇಜ್ ಆಪಲ ಸುಧಾರಣ ಜೈನಾಜ್ ವಾರಡು ಖಾತೊಂದು ಬೇರೆ ಸುಚಿತ್ರ ಟಾಕೀಸ್ ಜನರು ಆತ ಮೊದಲದ ಆಶೀರ್ವಾದ ಮಲ್ಲಿರಕ್ಕೆ ವಿಶೇಷವಾದ ಈ ಸತಿ ಉಡುಪಿ ಕಲ್ಪನಾ ಚಿತ್ರಮಂದಿರಗಳು ತುಳು ಚಿತ್ರೋಂಜಿ ಶತದಿನ ಪ್ರಥಮ ಬಾರಿ ಆವದುಂಡು ಅಂತ ಐತ ವ್ಯವಸ್ಥಾಪಕರಾದ ಚಂದ್ರಶೇಖರ್ ಒಳ್ಳೆಯರು ಭಾರಿ ಖುಷಿ ಬಂದರು. ಸುಮಾರು 80,000 ಜನ ಉಡುಪಿಡು ಮುರಡು ಸ್ವಲ್ಪ 5 ದಿನಕ್ಕೂ 25 ದಿನದ 80,000 ಜನ ವೀಕ್ಷಣೆ ಮಾಡಿದ್ದಾರೆ ಕಲ್ಪನಾ ಚಿತ್ರಮಂದಿರಗಳು. ವಿಶೇಷವಾದ ಅಲಂಕಾರ ಪಕ್ಕ ಆಶೀರ್ವಾದ ಯಜಮಾನ ಪಕ್ಕ ಮುಂಗಾರು ಮಳೆ ರಿಲೀಸ್ ಆಗಿತ್ತು. ಮುಂಗಾರು ಮಳೆ ಒಂಜಿ ಮಲ್ಲ ಕ್ರಾಂತಿ ಹೊಂದಿನ ಕನ್ನಡ ಕ್ರಾಂತಿ ಹೊಂದಿನ ಚಿತ್ರ ಅಂಚಿನ ಯಜಮಾನ ಐದು ತುಂಬದ ಮಲ್ಲೊಂಜಿ ಕ್ರಾಂತಿ ಹೊಂದಿನ ಚಿತ್ರ. ಆ 2 ಚಿತ್ರದಲ್ಲ ದಾಖಲೆ ಕಲೆಕ್ಷನ್ ಚಂಡಿಗೋರಿ ಬೀಟ್ ಮಲ್ಲದಿಂದ ಪುರಣಿ ಅಂಕಿಅಂಶ ತೂದು ಪಂಡ್ಯರು ಇಂದು ನಕ್ಕ ತುಳುಗರಿಗೆ ಬಂದು ಭಾರಿ ಹೆಮ್ಮೆದ ಇಂಗ್ಲೆಂಡ್ ಭಾರಿ ಖುಷಿ ಆಡ ಪಾತ್ರಕ್ಕೆ ಕಾರಣ ಮ್ಯಾನೇಜರ್. ಸುದ್ದಿಗೋಷ್ಠಿಯಲ್ಲಿ ನಿರ್ಮಾಪಕಿ ಶರ್ಮಿಳಾ ಡಿ ಕಾಪಿಕಾಡ್, ನಿರ್ಮಾಪಕ ಸಚಿನ್ ಎ ಉಪ್ಪಿನಂಗಡಿ ಉಪಸ್ಥಿತರಿದ್ದರು. ಬೆಳ್ಮ ಗ್ರಾಮ ಪಂಚಾಯತ್ನ ರೆಂಜಾಡಿ ಬಡಕಬೈಲು ರಸ್ತೆ ಕಾಂಕ್ರೀಟೀಕರಣಕ್ಕೆ ಪಂಚಾಯತ್ ಅಧ್ಯಕ್ಷೆ ವಿಜಯ ಕೃಷ್ಣಪ್ಪ ಪೂಜಾರಿ ಗುದ್ದಲಿ ಪೂಜೆ ನೆರವೇರಿಸಿದರು. ಬೆಳ್ಮ ಗ್ರಾಮದ ರೆಂಜಾಡಿ ಬಡಕಬೈಲು ಕಾಂಕ್ರೀಟೀಕರಣ ರಸ್ತೆ ಶಿಲಾನ್ಯಾಸವನ್ನು ಬೆಳ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿಜಯ ಕೃಷ್ಣಪ್ಪ ಪೂಜಾರಿ ಶುಕ್ರವಾರ ನೆರವೇರಿಸಿದರು. ಅನುದಾನ ಕೊಟ್ಟಿದ್ದಾರೆ. ಇವತ್ತು ನಮಗೆ ಬಹಳ ಖುಷಿಯ ದಿವಸ ಅಂತ ಹೊಸ ವರ್ಷಕ್ಕೆ ನಮಗೆ ಕಾಲಿಡುವಾಗ ನಮಗೆ ಒಂದು ಹೊಸದ್ದು ಒಂದು ಕಾಮಗಾರಿ ಕೊಟ್ಟಿದ್ದು ನಮಗೆ ಎಲ್ಲರಿಗೂ ಉಪಾಧ್ಯಕ್ಷರಿಗೂ ನಮ್ಮ ಮಾಜಿಯರು ಇಸ್ಬಾವಕ ಮತ್ತು ಸತೀಶ್ ರಜಾಕ್ ಅಬ್ದುಲ್ಲಕ್ಕ ಎಲ್ಲರಿಗೂ ನಮ್ಮ ಎಲ್ಲ ಗ್ರಾಮ ಒಟ್ಟುಗಾಗಿ ನಮಗೆ ಬಹಳ ಖುಷಿಯನ್ನು ಅಭಿನಂದನೆ ಮಾಡ್ತಾ ಬೆಳ್ಮ ಗ್ರಾಮದ ರೆಂಜಾಡಿ ಬಡಕಬೈಲು ರಸ್ತೆಯನ್ನು ಈಗಾಗಲೇ ಡಾಮಾರೀಕರಣದ ಉದ್ಘಾಟನೆಯನ್ನು ಶಂಕುಸ್ಥಾಪನೆಯನ್ನು ನಮ್ಮ ಜಿಲ್ಲಾ ಪಂಚಾಯತ್ ಅಬ್ದುಲ್ ಕರೀಂರವರ NS ಕರೀಂರವರ ನೇತೃತ್ವದಲ್ಲಿ ಈಗ ನೆರವೇರಿಸಿದ್ದೇವೆ. ಅಧ್ಯಕ್ಷರದನ್ನು ಶಂಕುಸ್ಥಾಪನೆಗೈಯುವ ಮೂಲಕ ಶುರುವಾಗಿದೆ. ಈ ಹೊಸ ವರ್ಷದ ಈ ದಿವಸ ನಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಶುರುವಾಗಿದೆ. ಈ ವರ್ಷ ಪೂರ್ತಿಯಾಗುವಾಗ ನಮ್ಮ ಗ್ರಾಮ ಪಂಚಾಯಿತಿಯ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಶಾಸಕರ ನೇತೃತ್ವದಲ್ಲಿ ಇಡೀ ಗ್ರಾಮದ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಎಲ್ಲರೂ ತಯಾರಾಗಿ ನಿಂತಿದ್ದಾರೆ. ಈಗಾಗಲೇ ಬಡಕಬೈಲು ರಸ್ತೆಗೆ ನಮ್ಮ ಶಾಸಕರು ಮಂತ್ರಿಯವರು ಹಣವನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದಾರೆ. ಅವರಿಗೆ ನಾನು ಗ್ರಾಮಸ್ಥರ ಮತ್ತು ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ಪ್ರಕಾರ ದೇರ್ಲಕಟ್ಟು ಟು ರೆಂಜಾಡಿ ರಸ್ತೆಯನ್ನು ಈಗಾಗಲೇ ಡಾಮಾರೀಕರಣ ಮಾಡಿ ನಮಗೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಈ ಹೊಸ ವರ್ಷದಲ್ಲಿ ಎಲ್ಲರ ಕಾಮಗಾರಿಯಿಂದ ನಮ್ಮ ಎಲ್ಲ ಗ್ರಾಮದ ಎಲ್ಲ ಕೆಲಸವನ್ನು ನೆರವೇರಿಸಲಿಕ್ಕೆ ದೇವರು ಅನುಗ್ರಹಿಸಲಿ ಅಂತ ಜಿಲ್ಲಾ ಪಂಚಾಯತ್ ಸದಸ್ಯ NS ಕರೀಂ, ಬೆಳ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ CM ಸತ್ತಾರ್, ಮಾಜಿ ಅಧ್ಯಕ್ಷ ಯೂಸುಫ್ ಬಾವಾ, ಸದಸ್ಯರಾದ ಅಬ್ದುಲ್ ರಜಾಕ್ ಕಾನೆಕೆರೆ, ಸತೀಶ್ ಕುಮಾರ್, ಭವಾನಿ, ಕಬೀರ್ ಡಿ, ಮುನ್ನೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅಬ್ದುಲ್ ರೆಹಮಾನ್, ತಾಲೂಕು ಪಂಚಾಯತ್ ಸದಸ್ಯ ಸತ್ತಾರ್ ಮುಂತಾದವರು ಈ ವೇಳೆ ಹಾಜರಿದ್ದರು. ಎತ್ತಿನಹೊಳೆ ವಿಚಾರದಲ್ಲಿ DVS ಮೊಯ್ಲಿ ಕುತಂತ್ರ ತಾಕತ್ತಿದ್ದರೆ ಮುಂದಿನ ಚುನಾವಣೆಯನ್ನು ಜಿಲ್ಲೆಯಲ್ಲಿ ಎದುರಿಸಿ ಮೊಯ್ಲಿ DVSಗೆ ಜನಾರ್ದನ ಪೂಜಾರಿ ಸವಾಲು. ಬಂಟ್ವಾಳ ತಾಲೂಕು ಪಂಚಾಯತ್ ಸಭಾಂಗಣ ಲೋಕಾರ್ಪಣೆ, ಸಚಿವ ರಮಾನಾಥ ರೈಗಳಿಂದ ಉದ್ಘಾಟನೆ, ರಾಜಕೀಯ ಮರೆತು ಕಾರ್ಯನಿರ್ವಹಿಸಲು ಕರೆ. ಬಂಟ್ವಾಳದಲ್ಲಿ ಮುಗಿಯದ ತ್ಯಾಜ್ಯ ವಿಲೇವಾರಿ ಸಮಸ್ಯೆ, ಡಂಪಿಂಗ್ ಯಾರ್ಡ್ ಆಗಿ ಬದಲಾದ ತಾತ್ಕಾಲಿಕ ರ್ಯಾಂಪ್, ಪುರಸಭೆ ವಿರುದ್ಧ ಜನರ ಆಕ್ರೋಶ. ಇಲ್ಲಿಗೆ ಇಂದಿನ NMC ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ವಾರ್ತೆಯೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.